ಈಗ ಇದು ಈ ಸಂಬಂಧಪಟ್ಟಾಗೆ ಘಟನೆ ಸಂಬಂಧಪಟ್ಟಾಗೆ ಏನೆಲ್ಲ ಕ್ರಮದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ? ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿದ್ದಾರೆ, ತಕ್ಕದಾದಂಥ ಶಾಸ್ತಿಯನ್ನು ಮಾಡ್ತೀವಿ, ಉತ್ತರವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಗತಿಗಳನ್ನು ನಾವು ಈ ಸಂದರ್ಭದಲ್ಲಿ ಮುಂದೇನು ಕ್ರಮ ಅನುಸರಿಸ್ತಾರೆ ಅದು ಮಾನ್ಯ ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು, ಗೃಹ ಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ. ಆದರೆ ಸರ್ಕಾರ ಇದನ್ನು ಭಾರತ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಇತ್ತೀಚಿನ ವರ್ಷಗಳಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಭಯೋತ್ಪಾದನೆ ಒಟ್ಟಾರೆ ಕಮ್ಮಿಯಾಗಿತ್ತು, ಇನ್ಕ್ಲೂಡಿಂಗ್ ಕಾಶ್ಮೀರದಲ್ಲಿ. ಮತ್ತು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟೂರಿಸಮ್ ಬೆಳೀತಾ ಇತ್ತು. ಇವತ್ತು ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರನೇ 2 ತಿಂಗಳಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿ ಟೂರಿಸ್ಟ್ಗಳು ಹೋಗಿದ್ದಾರೆ. ಮತ್ತು ಅಲ್ಲಿ ಆ ಪ್ರಕಾರದ ಇನ್ಫ್ರಾಸ್ಟ್ರಕ್ಚರ್ಗಳು ಬೆಳೀತಾ ಇದೆ. ಹಾಗಾಗಿ ಇನ್ನು ಒಂದು ಸೆಕ್ಷನ್ದಲ್ಲಿನೂ ಇವತ್ತು ಈ ಮೊದಲು ಒಂದೇನು ಭಾವನೆ ಇತ್ತು ಫಂಡಮೆಂಟಲ್ ಭಾರತ ವಿರುದ್ಧ, ಅದು ಕೂಡ ಬಹಳಷ್ಟು ಗಣನೀಯ ಪ್ರಮಾಣದಲ್ಲಿ ಕಮ್ಮಿ ಆಗ್ತಾ ಇತ್ತು. ಸೊ ಇದನ್ನು ಸಹಿಸಲಾರದೆ ಈ ಘಟನೆಗಳು ನಡೆದಿದೆ. ಇದನ್ನು ಭಾರತ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ನಾವು ಅದನ್ನು ತೀವ್ರವಾಗಿ ಖಂಡಿಸಿದ್ದೇವೆ ಮತ್ತು ಇದಕ್ಕೆ ತಕ್ಕದಾದಂಥ ಶಾಸ್ತಿಯನ್ನು ಮಾಡ್ತೀವಿ. ನಮ್ಮದೇನು ಪಾಲಿಸಿ ಇದೆ, 0 ಟಾಲರೆನ್ಸ್ ಟುವರ್ಡ್ಸ್ ಟೆರರಿಸಮ್, ಶೂನ್ಯ ಸಹಿಷ್ಣುತೆ, ಅದನ್ನು ನಾವು ಮುಂದುವರಿಸ್ತೀವಿ. ನಾನು ಇಲ್ಲಿ ಶಿವಮೊಗ್ಗದಲ್ಲಿ ನಾಳೆ ಕ್ರಿಮೇಷನ್ ನಡೀತಾ ಇದೆ, ಅಲ್ಲಿಗೆ ಹೋಗ್ಲಿಕ್ಕೆ ಬಂದಿದ್ದೀನಿ. ಇಲ್ಲಿ ಬೇರೆ ಸ್ಥಳೀಯವಾಗಿರುವಂಥ ಮಂತ್ರಿಗಳು, ಇಲ್ಲಿ ಕೇಂದ್ರದ ಮಂತ್ರಿಗಳು ಭಾಗವಹಿಸ್ತಾರೆ. ಆ ಕಾರಣಕ್ಕಾಗಿ ನಾನು ಇಲ್ಲಿಂದ ಬಂದಿದ್ದೇನೆ. ಮತ್ತು ಸರ್ಕಾರ ಅಲ್ಲಿ ಘಟನೆಯ ನಂತರ ಎಲ್ಲ ಕ್ರಮಗಳನ್ನು, ಒಂದು ಉಳಿದ ಯಾತ್ರಿಗಳ ಬಗ್ಗೆ ಸುರಕ್ಷತೆ, ಅವ್ರನ್ನ ವಾಪಸ್ ಸುರಕ್ಷಿತವಾಗಿ ಕಳಿಸುವುದರ ಬಗ್ಗೆ, ಮತ್ತು ಮೃತ ದೇಹಗಳನ್ನು ಅವರವರ ತವರು ಮನೆಗಳಿಗೆ ಅಂದರೆ ಅವರವ್ರ ಊರುಗಳಿಗೆ ಕಳಿಸುವಂಥದ್ದು, ಇದನ್ನೆಲ್ಲವೂ ಸರ್ಕಾರ ಭಾಳ ಸರಿಯಾಗಿ ಮಾಡಿದೆ. ಮತ್ತು ಅಲ್ಲೇ ಸನ್ಮಾನ್ಯ ಗೃಹ ಮಂತ್ರಿಗಳು ಹೋಗಿದ್ದರು. ಇವತ್ತು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಕೂಡ ಆಗಿದೆ. ಅದೇ ಸಂಬಂಧಿಸಿದಂತೆ ಉಚ್ಚ ಮಟ್ಟದಲ್ಲಿ ಚರ್ಚೆಗಳು ಆಗಿ ನಿರ್ಣಯಗಳು. ಇಡೀ ದೇಶವೇ ಶೋಕಸಾಗರದಲ್ಲಿ ಇದೆ. ಆ ಶೋಕ ಇದರ ಮಧ್ಯ ಆರ್ಟಿಕಲ್ 370 ತೆಗೆದಿರುವಂಥದ್ದು ಇಂತಹ ಘಟನೆಗಳಿಗೆ ಕಾರಣ ಅನ್ನುವಂಥ ಮಾತನ್ನು ನಮ್ಮ ಕಾಂಗ್ರೆಸ್ನ ಸ್ಥಳೀಯ ಕಾಂಗ್ರೆಸ್ MLA ಅವರು ಕೊಡ್ತಾರೆ. ಇದು ಎಷ್ಟು? ನಾನು ಈಗ ಬಹಳ ಜಾಸ್ತಿ ರಾಜಕಾರಣ ಮಾತಾಡೋಕ್ಕೆ ನಾನು ಹೋಗಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿದು ಶೂನ್ಯ ಸಹಿಷ್ಣುತೆ ಭಯೋತ್ಪಾದನೆ ವಿಷಯದಲ್ಲಿ ಅನ್ನೋದನ್ನು ನಾನು ಹೇಳಿದ್ದೇನೆ. ಹೀಗಾಗಿ ಒಬ್ಬ ವ್ಯಕ್ತಿ ಸಾಯಲಿ, ಒಬ್ಬ ವ್ಯಕ್ತಿ ಮೃತ ಹೊಂದಿದ್ರೂ ಸಹಿತ ನಮಗೆ ಅತ್ಯಂತ ನೋವಾಗ್ತದೆ. ಅಂದರೆ ದೇಶವನ್ನು ಸುರಕ್ಷಿತವಾಗಿ ಇಲ್ಲಿವರೆಗೆ ನೋಡ್ತೀವಿ. ಆದರೆ ನಾನು ಕೇಳೋದು, ಈ ರೀತಿ ಯಾರು ಮಾತನಾಡ್ತಾರೆ, ನೀವು ಯಾರಿಗೆ ಬೆಂಬಲ ಕೊಡ್ತಾ ಇದ್ದೀರಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಏನು ಪಾಕಿಸ್ತಾನದ ಮೇಲೆ ಒಂದು ರೀತಿಯಲ್ಲಿ ಅವರ ಒಂದು ಕಡೆಯಿಂದನೇ ಇದಾಗಿದೆ, ಅವರ ಬೆಂಬಲ ಇದೆ ಭಯೋತ್ಪಾದನೆಗೆ ಅನ್ನುವಂಥ ವಿಷಯ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳು, ಒಂದು ರೀತಿ ಪಾಕಿಸ್ತಾನ ನಮಗೇನು ಸಂಬಂಧ ಇಲ್ಲ, ಭಾರತದ ಅಲ್ಲಿ ನಡೀತಿರುವಂಥ ವಿದ್ಯಮಾನಗಳ ಕಾರಣದಿಂದ ಆಗ್ತದೆ ಅಂತ ಅವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಯಾರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ನೀವು ಅನ್ನೋದು ತಿಳ್ಕೊಂಡು ಮಾತಾಡಬೇಕು ಅಂತ ಅನ್ನೋದಷ್ಟೇ ನಾನು ವಿನಂತಿ ಮಾಡ್ತೀನಿ. ಉಳಿದದ್ದು ಆ ಕಾಲದಲ್ಲಿ ಎಷ್ಟಾಗಿತ್ತು, ಈ ಕಾಲದಲ್ಲಿ ಎಷ್ಟಾಗಿತ್ತು, ಈ ರಾಜಕಾರಣ ನಾನು ಈಗ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ದೇಶ ಶೋಕದಲ್ಲಿದೆ, ಜನರಿಗೆ ನೋವಾಗಿದೆ. ಯಾಕಂದರೆ ಎಲ್ಲ ಈಗ ನಾನು ಇತ್ತೀಚಿನ 1 ವರ್ಷದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ, ಅಫಿಷಿಯಲ್ ಕಾರಣಕ್ಕಾಗಿ ನಾನು ಕಾಶ್ಮೀರಕ್ಕೆ ಹೋಗಿದ್ದೇನೆ. ಏನು ಅದ್ಭುತವಾದಂತಹ ಪರಿವರ್ತನೆ ಆಗಿದೆ. ನೀವು ಅನೇಕರು ಹೋಗಿರ್ಬೋದು, ಹೋದವ್ರನ್ನ ಕೇಳಿ. ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರೋಡ್ ಇರ್ಬೋದು, ಟೂರಿಸ್ಟ್ಗಳಿಗೆ ವ್ಯವಸ್ಥೆ ಇರ್ಬೋದು, ಹೊಸ ಹೊಸ ಹೋಟೆಲ್ಗಳಿರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಇದು ಇಂಥ ಅದ್ಭುತವಾಗಿ ಆಗ್ತಾ ಇದೆ. ಇದನ್ನು ಸಹಿಸಲಾಗಲಾರದೆ ಕೆಲವು ಮೂಲಭೂತವಾದಿಗಳು ಇದನ್ನು ಮಾಡಿದ್ದಾರೆ. ಇದನ್ನು ಸರ್ಕಾರ ಇದನ್ನು ದೇಶ ಒಟ್ಟಾಗಿ ಎದುರಿಸಬೇಕು. ನಾವು 2008ರಲ್ಲಿ ಆದಂತಹ ಘಟನೆಯಲ್ಲಿ ಅವತ್ತಿನ ಸನ್ಮಾನ್ಯ ಅದ್ವಾನಿ ಅವರು, ಸುಷ್ಮಾ ಸ್ವರಾಜ್ ಅವರು, ರಾಜನಾಥ್ ಸಿಂಗ್ ಅವರು, ಅವತ್ತು ಪ್ರಮುಖ ವಿರೋಧ ಪಕ್ಷವಾಗಿ BJP UPA ಕಾಲದಲ್ಲಿ ನಾವು ಅವ್ರ ನೇತೃತ್ವ ಅವ್ರು ಯಾವ ರೀತಿ ಬಿಹೇವ್ ಮಾಡಿದ್ರು ನೋಡ್ಕೋಬೇಕು.
ಈ ರೀತಿಯಾಗಿ ಮಾತನಾಡೋದ್ರಿಂದ ಭಾರತದ ಏನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಂದು ನಿಲುವು ತೆಗೆದುಕೊಂಡಿದ್ದು ಆ ನಿಲುವಿಗೆ ಧಕ್ಕೆ ಆಗ್ತದೆ. ಇದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಾರ್ಟಿ ತನ್ನನ್ನು ತಾನು ಬಹಳ ಓಲ್ಡ್ ಪಾರ್ಟಿ ಅಂತ ತಿಳ್ಕೊಳ್ತದೆ ತನ್ನೆಲ್ಲ ನಾಯಕರಿಗೆ. ನಾನು ಹೀಗಾಗಿ ತಕ್ಷಣ ಕಾಂಗ್ರೆಸ್ ಪಾರ್ಟಿಯ ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಯಾರ್ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ರಿಗೊಂದು ಸ್ವಲ್ಪ ನೀವು ಬುದ್ಧಿವಾದವನ್ನು ಹೇಳ್ರಿ.